1971 ಡಿಸೆಂಬರ್ 4ರಂದು ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಟ್ರೈಡೆಂಟ್ ಅನ್ನು ಪ್ರಾರಂಭಿಸಿತು. ಈ ಕಾರ್ಯಾಚರಣೆಯು ಪಾಕಿಸ್ತಾನದ ಪ್ರಮುಖ ಕಡಲ ಬಂದರು ಮತ್ತು ಆರ್ಥಿಕ ಚಟುವಟಿಕೆಯ ಕೇಂದ್ರವಾದ ಕರಾಚಿ ಬಂದರಿನ ಮೇಲೆ ಕೇಂದ್ರೀಕೃತವಾಗಿತ್ತು. ಭಾರತೀಯ ನೌಕಾಪಡೆಯು ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿತು. ಕರಾಚಿ ಬಂದರಿನಲ್ಲಿರುವ ಪಾಕಿಸ್ತಾನದ ನೌಕಾ ಮತ್ತು ವಾಣಿಜ್ಯ ನೆಲೆಗಳಿಗೆ ಭಾರೀ ಹಾನಿಯನ್ನುಂಟು ಮಾಡಿತು. ಈ ಕಾರ್ಯಾಚರಣೆಯು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಡಗು ವಿರೋಧಿ ಕ್ಷಿಪಣಿಗಳ ಬಳಕೆಗೆ ಹೆಸರುವಾಸಿಯಾಗಿದೆ. ಭಾರತೀಯ ಯುದ್ಧ ನೌಕೆಗಳು ಕರಾಚಿ ಬಂದರಿನಲ್ಲಿರುವ ಇಂಧನ ಡಿಪೋಗಳು ಮತ್ತು ಇತರ ನೌಕಾನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನಕ್ಕೆ ಭಾರೀ ನಷ್ಟವನ್ನುಂಟು ಮಾಡಿದವು. ಆಪರೇಷನ್ ಟ್ರೈಡೆಂಟ್ ಕರಾಚಿಯಲ್ಲಿನ ನಿರ್ಣಾಯಕ ಮೂಲಸೌಕರ್ಯವನ್ನು ನಾಶಪಡಿಸಿದ್ದು ಮಾತ್ರವಲ್ಲದೆ ಪಾಕಿಸ್ತಾನದ ನೌಕಾಪಡೆಯನ್ನು ದುರ್ಬಲಗೊಳಿಸಿತು. ಆಪರೇಷನ್ ಟ್ರೈಡೆಂಟ್ನ ಯಶಸ್ಸಿನ ಗೌರವಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ. ಆಪರೇಷನ್ ಟ್ರೈಡೆಂಟ್ ಭಾರತೀಯ ನೌಕಾಪಡೆಯ ಕಾರ್ಯತಂತ್ರದ ಸಾಮರ್ಥ್ಯಗಳು ಮತ್ತು ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿತು ಮತ್ತು 1971ರ ಯುದ್ಧದಲ್ಲಿ ಭಾರತದ ವಿಜಯದಲ್ಲಿ ಪ್ರಮುಖ ಅಧ್ಯಾಯವಾಯಿತು. ಭಾರತದ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾದ ಗೇಟ್ ವೇ ಆಫ್ ಇಂಡಿಯಾವನ್ನು 1924ರ ಡಿಸೆಂಬರ್ 4ರಂದು ಉದ್ಘಾಟಿಸಲಾಯಿತು. ಈ ಭವ್ಯವಾದ ಸ್ಮಾರಕವು ಮುಂಬೈ ನಗರದಲ್ಲಿದೆ ಮತ್ತು ಅಪೋಲೋ ಬಂದರಿನ ದಡದಲ್ಲಿ ನಿರ್ಮಿಸಲಾಗಿದೆ. 1911ರಲ್ಲಿ ಭಾರತಕ್ಕೆ ಕಿಂಗ್ 5ನೇ ಜಾರ್ಜ್ ಮತ್ತು ರಾಣಿ ಮೇರಿ ಆಗಮನದ ನೆನಪಿಗಾಗಿ ಗೇಟ್ ವೇ ಆಫ್ ಇಂಡಿಯಾವನ್ನು ಬ್ರಿಟಿಷ್ ರಾಜ ಸಮಯದಲ್ಲಿ ನಿರ್ಮಿಸಲಾಯಿತು. ಇದರ ನಿರ್ಮಾಣ ಕಾರ್ಯವು 1915ರಲ್ಲಿ ಪ್ರಾರಂಭವಾಯಿತು ಮತ್ತು 1924ರಲ್ಲಿ ಪೂರ್ಣಗೊಂಡಿತು. ಗೇಟ್ ವೇ ಆಫ್ ಇಂಡಿಯಾವನ್ನು ಇಂಡೋ-ಸಾರ್ಸೆನಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತೀಯ, ಇಸ್ಲಾಮಿಕ್ ಮತ್ತು ಪಾಶ್ಚಾತ್ಯ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣವಾಗಿದೆ. ಇದರ ಮುಖ್ಯ ಕಮಾನು 26 ಮೀಟರ್ ಎತ್ತರವಾಗಿದೆ. ವಾಸ್ತುಶಿಲ್ಪಿ ಜಾರ್ಜ್ ವಿಟೆಟ್ ಅವರು ಇದನ್ನು ವಿನ್ಯಾಸಗೊಳಿಸಿದರು. 1948ರಲ್ಲಿ ಕೊನೆಯ ಬ್ರಿಟಿಷ್ ಸೈನ್ಯವು ಭಾರತವನ್ನು ತೊರೆದ ಸ್ಥಳವೂ ಕೂಡ ಇದುವೇ ಆಗಿದೆ. ಇಂದು ಗೇಟ್ ವೇ ಆಫ್ ಇಂಡಿಯಾವು ಮುಂಬಯಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. 1959ರ ಡಿಸೆಂಬರ್ 4ರಂದು ಗಂಡಕ್ ನೀರಾವರಿ ಮತ್ತು ವಿದ್ಯುತ್ ಯೋಜನೆಯಲ್ಲಿ ಭಾರತ ಮತ್ತು ನೇಪಾಳ ನಡುವೆ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಗಂಡಕ್ ನದಿಯ ನೀರಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಿಹಾರ, ಉತ್ತರ ಪ್ರದೇಶ ಮತ್ತು ನೇಪಾಳದಲ್ಲಿ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲು ಈ ಯೋಜನೆಯನ್ನು ನಿರ್ಮಿಸಲಾಗಿತ್ತು. ಗಂಡಕ್ ಯೋಜನೆಯ ಉದ್ದೇಶವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಪ್ರದೇಶದ ಜನರಿಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸುವುದಾಗಿತ್ತು. ಈ ಯೋಜನೆಯಡಿ ಬ್ಯಾರೇಜ್ಗಳು ಮತ್ತು ಕಾಲುವೆಗಳನ್ನು ನಿರ್ಮಿಸಲಾಯಿತು. ಇದು ನದಿ ನೀರನ್ನು ನೀರಾವರಿಗೆ ಉಪಯುಕ್ತವಾಗಿಸಿತು. ಅಲ್ಲದೆ ಈ ಯೋಜನೆಯು ನೀರಿನ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಪ್ರವಾಹ ನಿಯಂತ್ರಣಕ್ಕೂ ಸಹಕಾರಿಯಾಗಿತ್ತು. ಈ ಒಪ್ಪಂದವು ಭಾರತ ಮತ್ತು ನೇಪಾಳ ನಡುವಿನ ಸಹಕಾರ ಸಂಬಂಧಗಳನ್ನು ಬಲಪಡಿಸಿತು ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿತು. ಗಂಡಕ್ ನೀರಾವರಿ ಮತ್ತು ವಿದ್ಯುತ್ ಯೋಜನೆಯು ಎರಡೂ ದೇಶಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರವಾಗಿದೆ. 1996ರ ಡಿಸೆಂಬರ್ 4ರಂದು ನಾಸಾ ತನ್ನ ಮಾರ್ಸ್ ಪಾತ್ ಫೈಂಡರ್ ಮಿಷನ್ ಅನ್ನು ಯಶಸ್ವಿಯಾಗಿ ಪ್ರಾರಂಭಿಸಿತು. ಮಂಗಳ ಗ್ರಹದ ಮೇಲ್ಮೈಯನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಈ ಉಪಗ್ರಹವನ್ನು ಕಳುಹಿಸಲಾಗಿತ್ತು. ಪಾತ್ ಫೈಂಡರ್ ಎಂಬುದು ನಾಸಾದ ಡಿಸ್ಕವರಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾರಂಭಿಸಿದ ಕಡಿಮೆ ವೆಚ್ಚದ ಯೋಜನೆಯಾಗಿತ್ತು. ಮಾರ್ಸ್ ಪಾತ್ ಫೈಂಡರ್ ಮೊದಲ ಬಾರಿಗೆ ಮಂಗಳದ ಮೇಲ್ಮೈಯನ್ನು ನಿಕಟವಾಗಿ ಅಧ್ಯಯನ ಮಾಡಲು ರೋವರ್ ಅನ್ನು ಬಳಸಿತು. ಇದು ಲ್ಯಾಂಡರ್ ಮತ್ತು ಸೋಜರ್ನರ್ ಎಂಬ ಸಣ್ಣ ರೋವರ್ ಅನ್ನು ಒಳಗೊಂಡಿತ್ತು. ಈ ಮಿಷನ್ 1997ರ ಜುಲೈ 4ರಂದು ಮಂಗಳದ ಮೇಲ್ಮೈಯಲ್ಲಿ ಯಶಸ್ವಿಯಾಗಿ ಇಳಿಯಿತು. ಇದರ ನಂತರ ಅದು ಮಂಗಳದ ಕಲ್ಲುಗಳು, ಮಣ್ಣು ಮತ್ತು ವಾತಾವರಣದ ಅಧ್ಯಯನಗಳನ್ನು ನಡೆಸಿತು ಮತ್ತು ಭೂಮಿಗೆ ಪ್ರಮುಖ ಡೇಟಾವನ್ನು ಕಳುಹಿಸಿತು. ಈ ಮಿಷನ್ ಬಾಹ್ಯಾಕಾಶ ಪರಿಶೋಧನೆಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎಂದು ಸಾಬೀತಾಯಿತು. ಮಾರ್ಸ್ ಪಾತ್ ಫೈಂಡರ್ ಮಂಗಳ ಗ್ರಹದಲ್ಲಿ ಮಾನವರಹಿತ ರೋವರ್ಗಳ ಬಳಕೆಗೆ ದಾರಿ ಮಾಡಿಕೊಟ್ಟಿದ್ದಲ್ಲದೆ ಅಂತರ್ಗ್ರಹ ಕಾರ್ಯಾಚರಣೆಗಳಿಗೆ ಹೊಸ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಿತು. ಇದರ ಯಶಸ್ಸು ಮಂಗಳ ಗ್ರಹದೆಡೆಗಿನ ಮಾರ್ಸ್ ರೋವರ್ಸ್ ಸ್ಪಿರಿಟ್, ಅಪಾರ್ಚುನಿಟಿ ಮತ್ತು ಕ್ಯೂರಿಯಾಸಿಟಿಯಂತಹ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಅಡಿಪಾಯವನ್ನು ಹಾಕಿತು.